ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಅಂದರೆ ಹೊಸ ಕನಸುಗಳು ಈಡೇರುವಂಥ ಒಂದು ಕಾಲ. ಹಾಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಅಂದರೆ ಒಂದು ಹೊಸ ವರ್ಷ ಪ್ರಾರಂಭ ಆಗುತ್ತಿದೆ ಅನ್ನುವಂಥ ವಾಡಿಕೆ ಇದೆ. ಈ ಒಂದು ಯುಗಾದಿಯಲ್ಲಿ ತುಲಾ ರಾಶಿಯವರ ಒಂದು ವರ್ಷ ಭವಿಷ್ಯ ಯಾವ ರೀತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದಿಂದ ಶನಿಯು ಮಾರ್ಚ್ ತಿಂಗಳಿನಲ್ಲಿ 6ನೇ ಮನೆಗೆ ಪದಾರ್ಪಣೆ ಮಾಡುತ್ತಾನೆ. ಇದು ನಿಮಗೆ ಸಖತ್ತಾಗಿರ್ತಕ್ಕಂಥ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಶನಿ 6ನೇ ಮನೆಯಲ್ಲಿ ಇದ್ದರೆ ಶತ್ರುಗಳ ಕಾಟ ಇರುವುದಿಲ್ಲ, ಹಳೆ ರೋಗಗಳು ದೂರವಾಗುತ್ತದೆ ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಕೇಸ್ಗಳಲ್ಲಿ ಜಯ ಸಿಗುವಂಥದ್ದು. ಇನ್ನು ಗುರು ಜೂನ್ 9ರ ತನಕ ಭಾಗ್ಯ ಸ್ಥಾನದಲ್ಲಿ ಇರುತ್ತಾನೆ. ಮತ್ತೆ 10ನೇ ಮನೆಗೆ ಹೋಗಿದ ತಕ್ಷಣ ಕೆಲಸದ ಜಾಗದಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುವಂಥದ್ದು. ರಾಹು 5ನೇ ಮನೆಯಲ್ಲಿ ಇರೋದ್ರಿಂದ ಕ್ರಿಯೇಟಿವ್ ಐಡಿಯಾಸ್ಗಳು ಫುಲ್ ಜಾಸ್ತಿ ಆಗುವಂಥದ್ದು. ಕೇತು 11ನೇ ಮನೆಯಲ್ಲಿ ಇರೋದ್ರಿಂದ ಆಧ್ಯಾತ್ಮಿಕದ ಮೂಲಕ ಹಣ ಬರುವಂತ ಸಾಧ್ಯತೆಗಳು ಬಹಳ ಮಾಡುತ್ತಾನೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಹಣದ ಅರಿವು ನಿಮಗೆ ಸಾಕಷ್ಟು ಇರುವಂತದ್ದು. ಶನಿ ಮತ್ತು ಗುರುವಿನ ಬಲ ಇರೋದ್ರಿಂದ ಜೇಬು ಸದಾಕಾಲ ಫುಲ್ ಇರುವಂತದ್ದು. ನಿಂತು ಹೋಗಿರ್ತಕ್ಕಂಥ ಹಣ ನಿಮ್ಮ ಕೈ ಸೇರುವಂತದ್ದು. ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಲಕ್ಸುರಿ ಲೈಫ್ಗೆ ನಿಮ್ಮ ಹಣ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ವರ್ಷದಲ್ಲಿ ನೀವು ಮಾಡಿರುವಂತ ಸೇವಿಂಗ್ಸ್ ನಿಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿನ ರೂಪದಲ್ಲಿ ಲಾಭದಾಯಕವಾಗಿ ಸೇರುವಂತದ್ದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಆಫೀಸಿನಲ್ಲಿ ನಿಮ್ಮ ಹವಾ ಶುರುವಾಗ್ತಾ ಇದೆ. ಶತ್ರುಗಳು ನಿಮ್ಮ ಮುಂದೆ ಮಂಡಿ ಹೊರುತ್ತಾರೆ. ವರ್ಷದ ಮೊದಲ 6 ತಿಂಗಳಿನಲ್ಲಿ ದೊಡ್ಡ ದೊಡ್ಡ ಪ್ರಮೋಷನ್ಗಳು ನಿಮಗೆ ದೊರೆಯುವಂತದ್ದು. ನೀವು ಲಾಯರ್, ಜಡ್ಜ್ ಇಲ್ಲ ಕಲೆ ಕ್ಷೇತ್ರದಲ್ಲಿ ಇರುವಂತವರೇ ಆಗಿದ್ದರೆ ನಿಮಗೆ ಮಾತಿಗೆ ಮನ್ನಣೆ ಜಾಸ್ತಿ ಸಿಗುವಂತದ್ದು. ಈ ಒಂದು ರಾಶಿಯವರ ಒಂದು ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಹೊಸ ಕಾಂಟ್ರಾಕ್ಟ್ಗಳು ನಿಮಗೆ ಸಿಗುವಂತದ್ದು. ನಿಮ್ಮ ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡಲಿಕ್ಕೆ ಈ ಒಂದು ವರ್ಷದ ಮೊದಲ ಭಾಗ ತುಂಬಾನೇ ಒಂದು ಒಳ್ಳೆ ರೀತಿಯಲ್ಲಿದೆ. ಮಾರ್ಕೆಟ್ ನಲ್ಲಿ ಜನರಿಗೆ ನಿಮ್ಮ ಮೇಲೆ ಇರುವಂತ ನಂಬಿಕೆ ಡಬಲ್ ಆಗುತ್ತದೆ. ಆದರೆ ಜೂನ್ ನಂತರ ನಿಮಗೆ ಬಿಸ್ನೆಸ್ ಟ್ರಿಪ್ಗಳು ಜಾಸ್ತಿ ಆಗಬಹುದು, ಆದರೆ ಅದರಿಂದ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಸಿಗುವಂತದ್ದು. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಯಾರೆಲ್ಲ ಒಂದು ವರ್ಷದ ಮೊದಲಾರ್ಧದಲ್ಲಿ ಮದುವೆ ಮಾತುಕತೆಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ ಸೂಕ್ತ ರೀತಿಯಲ್ಲಿ ಫೈನಲ್ ಆಗುವಂತದ್ದು. ಯಾರೆಲ್ಲ ಒಂದು ಸಿಂಗಲ್ ಜೀವನವನ್ನ ಕಳೀತಾ ಇದ್ದೀರಿ ಈ ವರ್ಷದಲ್ಲಿ ಅನಿರೀಕ್ಷಿತವಾಗಿಯೇ ನಿಮ್ಮ ಜೀವನದಲ್ಲಿ ವ್ಯಕ್ತಿಯ ಪ್ರವೇಶ ಆಗುವಂತದ್ದಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಹಳೆ ಕಾಯಿಲೆಗಳಿಂದ ಮುಕ್ತಿ ಸಿಗುವಂತದ್ದು. ಶಕ್ತಿಯುತವಾಗಿ ಜೀವನ ಮಾಡ್ತೀರಿ, ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಬಹಳ ಇದೆ. ಜಾಸ್ತಿ ನೀರು ಕುಡಿಯಿರಿ, ಹಾಗೆ ಹೊರಗಡೆ ಊಟಗಳನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಒಂದು ಅದೃಷ್ಟ ಸಂಖ್ಯೆ ಮತ್ತು ಬಣ್ಣದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ 6 ಮತ್ತು 2. ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಬಿಳಿ ಮತ್ತೆ ತಿಳಿ ನೀಲಿ. ನಿಮಗೆ ಒಂದು ಅದೃಷ್ಟವಾಗಿರ್ತಕ್ಕಂಥ ದಿನ ಅಂತ ಹೇಳಿದ್ರೆ ಶುಕ್ರವಾರ. ಮಹಾಲಕ್ಷ್ಮಿ ತಾಯಿ ದೇವಿಯ ಕೃಪೆಯಿಂದ ಅದ್ಭುತವಾಗಿ ಜೀವನ ಕಳೆಯುವಂಥದ್ದಿದೆ. ನಿಮ್ಮ ಲಕ್ಕಿನ್ನು ಜಾಸ್ತಿ ಆಗಬೇಕು ಅಂದರೆ ನಾನು ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ. ನಿರ್ಗತಿಗರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಿಮ್ಮ ಮನೆಯನ್ನು ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ. ನೀವು ಅದರಿಂದ ನಿಮ್ಮ ಮನೆಯ ಒಂದು ಪಾಸಿಟಿವ್ ವೈಬ್ಸ್ಗಳು ಹೆಚ್ಚಾಗುವಂಥದ್ದು. ಒಟ್ಟಾರೆ ಹೇಳಬೇಕು ಅಂದರೆ ಈ ಒಂದು 2026ರ ಯುಗಾದಿಯು ತುಲಾ ರಾಶಿಯವರಿಗೆ ವಿಜಯೋತ್ಸವದ ಒಂದು ವರ್ಷ ಅಂತಾನೆ ಹೇಳ್ಬೋದು. ನಿಮ್ಮ ತಾಳ್ಮೆ ಹೀಗೆ ಇರಲಿ. ನಿಮ್ದು ಕೂಡ ತುಲಾ ರಾಶಿ ಆಗಿದ್ರೆ ಓಂ ನಮೋ ಮಹಾಲಕ್ಷ್ಮಿ ದೇವಿ ಎಂದು ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ರೂಪದಲ್ಲಿ ವಿಡಿಯೋನ ಶೇರ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮದುವೆಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ, ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ನೀಡಿ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಅಥವಾ ಫೋನ್ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುವಂಥದ್ದು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು.